ಈ ಮೇಲನ್ನು ನೀವು ಇಮೇಲ್ ಬರೆದಿದ್ದೀರಾ, ಬರೆದುಬಿಟ್ಟು ಅದರ ಜೊತೆ ಫೈಲು, ಫೋಟೋಸು ಮತ್ತು ಯಾವುದೋ ಡಾಕ್ಯುಮೆಂಟನ್ನು ಅಟ್ಯಾಚ್ ಮಾಡಿದ್ದೀರಾ. ಸೊ ಅದನ್ನು ನೀವು ಯಾರಿಗೆ ಕಳಿಸಿರ್ತೀರಲ್ಲ ಅವರು ಅದನ್ನು ಕಾಪಿ ಮಾಡಬಾರ್ದು, ಪ್ರಿಂಟ್ ಮಾಡಬಾರ್ದು, ಡೌನ್ಲೋಡ್ ಮಾಡಬಾರ್ದು ಅಂತಂತಂದರೆ ಇಲ್ಲೊಂದು ಕಾನ್ಫಿಡೆನ್ಷಿಯಲ್ ಅಂತಂದು ಬರುತ್ತೆ. ಕಾನ್ಫಿಡೆನ್ಷಿಯಲ್ ಆಪ್ಷನ್ ಬರುತ್ತೆ ನೋಡಿ, ಟೋಗಲ್ ಕಾನ್ಫಿಡೆನ್ಷಿಯಲ್ ಮೋಡ್ ಅಂತ ಇದೆಯಲ್ಲ, ಇದನ್ನು ಬಳಸ್ಕೊಂಡ್ರೆ ಅವರು ಅದನ್ನು ಪ್ರಿಂಟು ಮಾಡಲ್ಲ, ಕಾಪಿನೂ ಮಾಡೋಕ್ಕೆ ಬರಲ್ಲ, ಡೌನ್ಲೋಡು ಮಾಡೋಕ್ಕೆ ಬರಲ್ಲ, ಮತ್ತು ಫಾರ್ವರ್ಡು ಯಾರಿಗೂ ಮಾಡೋಕ್ಕೆ ಬರಲ್ಲ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಬನ್ನಿ ನೋಡೋಣ. ಸೊ ಸಿಂಪಲ್ಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಇಷ್ಟೊಂದು ಆಪ್ಷನ್ಗಳು ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತವೆ. ಸೊ ರಿಸಿಪಿಯನ್ಸ್ ಅಂದರೆ ನೀವು ಯಾರಿಗೆ ಮೇಲ್ ಕಳಿಸ್ತಿರ್ತೀರೋ ಅವರು ಈ ಆಪ್ಷನ್ಗಳನ್ನು ಹೊಂದಿರೋಲ್ಲ. ಯಾವುದು ಫಾರ್ವರ್ಡಿಂಗ್ ಮಾಡೋಕ್ಕೂ ಬರಲ್ಲ, ಅವರು ಕಾಪಿನೂ ಮಾಡೋಕ್ಕೆ ಬರಲ್ಲ, ಪ್ರಿಂಟು ಮತ್ತು ಡೌನ್ಲೋಡು ನೀವು ಕಳಿಸಿರೋ ಮೇಲು ಈ ಕಾನ್ಫಿಡೆನ್ಷಿಯಲ್ ಮೋಡ್ ಏನು ಸೆಟ್ ಮಾಡಿ ಕಳಿಸಿರ್ತೀರಲ್ಲ ಅದನ್ನು ಫಾರ್ವರ್ಡು, ಕಾಪಿ, ಪ್ರಿಂಟು, ಡೌನ್ಲೋಡು ಇವೆಲ್ಲನೂ ಮಾಡೋಕ್ಕೆ ಬರಲ್ಲ. ಸೊ ಅದೇ ರೀತಿ ಸೆಟ್ ಎಕ್ಸ್ಪೈರೇಷನ್ ಅಂದರೆ ಇಷ್ಟು ದಿನಗಳಲ್ಲಿ ಆ ಮೇಲು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು ಅನ್ನೋ ಆಪ್ಷನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡಬಹುದು. ಅದು ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ. ಸೊ ಎಕ್ಸ್ಪೈರಿ ಇನ್ 1 ವೀಕ್ ಈ ಥರ ಕೊಟ್ಟಿದ್ದಲ್ಲ, ಎಕ್ಸ್ಪೈರಿ ಇನ್ ಒನ್ ಡೇ, ಎಕ್ಸ್ಪೈರಿ ಇನ್ 1 ವೀಕ್, ಎಕ್ಸ್ಪೈರಿ ಇನ್ 1 ಮಂತ್, ಎಕ್ಸ್ಪೈರ್ಸ್ ಇನ್ 3 ಮಂತ್ಸ್, ಮತ್ತು ಲಾಸ್ಟಿಗೆ ಎಕ್ಸ್ಪೈರ್ಸ್ ಇನ್ 5 ಇಯರ್ಸ್. 1 ಇಯರ್ ಇಲ್ಲಿ ಕೊಟ್ಟೇ ಇಲ್ಲ, ಅದು ಯಾವ ಕಾರಣ ಕೊಟ್ಟಿಲ್ಲ ನಮಗೂ ಅಷ್ಟೊಂದು ಗೊತ್ತಿಲ್ಲ. ಸೊ ಈ ಕೊಟ್ಟಿರುವಂತಹ ಒಂದು 5 ಆಪ್ಷನ್ಗಳೇನಿದಾವಲ್ಲ ಅದರಲ್ಲೇ ನಾವು ಸೆಟ್ ಮಾಡ್ಬೋದು. ನಮ್ಮ ಒಂದು ಕಳಿಸಿರೋ ಮೇಲು ಇಷ್ಟು ದಿನಗಳಲ್ಲಿ, ಇಷ್ಟು ವಾರಗಳಲ್ಲಿ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ರಿಕ್ವೈರ್ ಒಂದು ಪಾಸ್ಕೋಡನ್ನು ಜನ್ರೇಟ್ ಆಗುತ್ತೆ. ಏನು ನೀವು ಕಳಿಸಿರುವಂತಹ ಇಮೇಲ್ ಇದೆಯಲ್ಲ ಆ ಇಮೇಲು ಓಪನ್ ಮಾಡಬೇಕಾದ್ರೆ ಒಂದು ಪಾಸ್ಕೋಡು ಜನ್ರೇಟ್ ಆಗುತ್ತೆ. ಆ ಪಾಸ್ಕೋಡನ್ನು ಪಡಿಬೇಕಾದ್ರೆ ಅವರು ನೋಡಿ, ನೋ SMS ಪಾಸ್ಕೋಡ್ ಇಫ್ ಯುವರ್ ರಿಸಿಪಿಯನ್ಸ್ ಡಸ್ ನಾಟ್ ಯೂಸ್ ಜಿಮೇಲ್ ಕಳಿಸಿದ್ರೆ ಯೂಸ್ ಮಾಡಿದ್ರೆ ಮಾತ್ರ ಅದು ಪಾಸ್ಕೋಡು ಬರುತ್ತೆ. ಆ ಪಾಸ್ಕೋಡನ್ನು ಹಾಕಿ ನೀವು ಆ ಒಂದು ಮೇಲನ್ನು ಓಪನ್ ಮಾಡಬಹುದು. ಇದು ಕಳಿಸಿರುವಂತಹ ಮೇಲು ಡೈರೆಕ್ಟಾಗಿ ಓಪನ್ ಆಗಲ್ಲ, ಅದು ಕೂಡ ಒಂದು ಪಾಸ್ಕೋಡ್ ಜನ್ರೇಟ್ ಆಗುತ್ತೆ. ಆ ಪಾಸ್ಕೋಡಲ್ಲಿ ಹಾಕಬೇಕು, ಹಾಕಿದ ನಂತರನೇ ನಿಮಗೆ ಈ ಇಮೇಲು ಓಪನ್ ಆಗುತ್ತೆ. ಸೊ ಇಲ್ಲಿ 2 ಆಪ್ಷನ್ಗಳನ್ನು ಕೊಟ್ಟಿದೆ. ಯಾವುದು ನೋ SMS ಪಾಸ್ಕೋಡು ಇದು ಕೂಡ ಕೊಡ್ಬೋದು, ಅಥವಾ SMS ಪಾಸ್ಕೋಡು ಇದನ್ನು ಹಾಕಿಬಿಟ್ಟು ನೀವು ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಡೈರೆಕ್ಟಾಗಿ SMS ಪಾಸ್ಕೋಡ್ ಏನೂ ಬೇಡ, ಹಂಗೆ ಕಳಿಸ್ಬೇಕು ಅಂತಂದರೆ ನೀವು ಇಲ್ಲಿ ಈ ಒಂದು ಆಪ್ಷನ್ನ ಟಿಕ್ ಮಾಡಿಬಿಟ್ಟು ಕಳಿಸ್ಬೋದು. ಅಲ್ಲ, ಪಾಸ್ಕೋಡ್ ಬೇಕೇ ಬೇಕು, ಪಾಸ್ಕೋಡ್ ಹಾಕಿದ ನಂತರನೇ ಇಲ್ಲಿ ಕಳಿಸ್ಬೇಕಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಮಾಡಬೇಕು. ಸೊ ನಾವಿಲ್ಲಿ ಪಾಸ್ಕೋಡ್ ಬೇಕಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಬಿಟ್ವಿ. ನೋಡಿ ಇಲ್ಲಿ ಇದು ಸೆಟ್ ಆಯಿತು. ನೋಡಿ ಇಲ್ಲಿ ಕಂಟೆಂಟ್ ಎಕ್ಸ್ಪೈರ್ ಇನ್ ಆಗಸ್ಟ್ 18, ಒಂದು ವಾರದಲ್ಲಿ ಇದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುವಂತಹ ಒಂದು ಮೆಸೇಜು. ಸೊ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆ ಇಮೇಲ್ ಹೋಗುತ್ತೆ. ಅವರು ಅದನ್ನು ಕಾಪಿನೂ ಮಾಡಲ್ಲ, ಪೇಸ್ಟ್ ಮಾಡೋಕ್ಕೂ ಬರಲ್ಲ, ಮತ್ತು ಪ್ರಿಂಟು, ಫಾರ್ವರ್ಡು, ಡೌನ್ಲೋಡು ಈ ಯಾವ ಆಪ್ಷನ್ಗಳು ಕೂಡ ಅವರಿಗೆ ಎನೇಬಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಯಾಕಂದರೆ ನಾವು ಇಲ್ಲಿ ಕಾನ್ಫಿಡೆನ್ಷಿಯಲ್ ಮೋಡಲ್ಲಿ ಆ ಇಮೇಲನ್ನು ಕಳಿಸಿದ್ದೀವಿ.